ಕೊಪ್ಪಳ ಜಿಲ್ಲಾ ವರದಿ. ಆಂಜನೇಯ ಕಾರ್ತಿಕೋತ್ಸವದ ಪ್ರಯುಕ್ತ ಶ್ರೀರಾಮಾಂಜನೇಯ ದರ್ಶನ ಪುರಾಣ ಮಹಾಮಂಗಲ ಸುಮಂಗಲೆಯರ ರೊಟ್ಟಿ ಬುತ್ತಿ ಜಾತ್ರೆಯ ಮೆರವಣಿಗೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಉಪ್ಪಲದಿನ್ನಿ ಗ್ರಾಮದಲ್ಲಿ ಮಾರುತೇಶ್ವರನ 3ನೇ ವರ್ಷದ ಕಾರ್ತಿಕೋತ್ಸವದ ಅಂಗವಾಗಿ ಸತತ 9 ದಿನಗಳ ಕಾಲ ದೀಪೋತ್ಸವ ಹಾಗೂ ಶ್ರೀರಾಮಾಂಜನೇಯ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮ ಜರುಗಿತು. ಪ್ರವಚನಕಾರ ವೇದಮೂರ್ತಿ ಶಿವನಾಗಯ್ಯ ಶಾಸ್ತ್ರಿ ಹಿರೇಮಠ, ದಶರಥ ಮಹಾರಾಜರ ಸುಪುತ್ರನಾದ ಅಯೋಧ್ಯಪುರದ ಅರಸ ಶ್ರೀರಾಮಚಂದ್ರ ರಾಮರಾಜ್ಯ ನಿರ್ಮಾಣ ಮಾಡಬೇಕೆಂದು ಕನಸು ಕಂಡವರು, ತ್ರೇತಾಯುಗದಲ್ಲಿ ಮಹಿಳೆಯರಿಗೆ ಯಾವುದೇ ಭಯವಿಲ್ಲದೆ ನಿರ್ಭಯವಾಗಿ ನಡೆಯಲು ಸ್ತ್ರೀಯರಿಗೆ ಸ್ವಾತಂತ್ರ್ಯ ನೀಡಿದವರು ಯಾರಾದರೂ ಇದ್ದರೆ ಅವರೇ ಮರ್ಯಾದೆ ಪುರುಷೋತ್ತಮ ಶ್ರೀರಾಮ ಎಂದು ಹೇಳಿದರು. ಅಂಜನಿ ದೇವಿಯ ಸುಪುತ್ರ, ಅಂಜನಿ ಸುತ ಪ್ರಸಿದ್ಧವಾದ ಆಂಜನೇಯ ಜನ್ಮಸ್ಥಳ ಕಿಷ್ಕಿಂಧೆ ಕರ್ನಾಟಕ ನಾಡಿನಲ್ಲಿ ಕಶ್ಯಪನ ಮಗನಾದ ಕಿಷ್ಕಿ ಎನ್ನುವವನು ತಪಸ್ಸು ಮಾಡಿ ಬಂದು ರಾಜ್ಯಭಾರ ಮಾಡಿರುವುದಕ್ಕಾಗಿ ಕಿಷ್ಕಿಂಧೆ ಎಂದು ಪ್ರಸಿದ್ಧವಾಗಿದೆ. ಇಲ್ಲಿ ವಾಲಿ ಸುಗ್ರೀವರು ಆಳ್ವಿಕೆ ಮಾಡುತ್ತಿದ್ದರು. ಒಂದು ದಿನ ಪಂಪಾ ಸರೋವರದಲ್ಲಿ ಹನುಮಂತನಿಗೆ ಶ್ರೀರಾಮನ ದರ್ಶನವಾಯಿತು. ಹನುಮಂತ ಸುಗ್ರೀವರು ಸೇರಿಕೊಂಡು ಸೀತೆಯ ಅನ್ವೇಷಣೆ ನಡೆಸಿದರು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಜಾತಿ ಮತ ಪಂಥ ಭೇದ ಭಾವ ತೋರದೆ ಜಾತ್ರೆಯ ಪ್ರಯುಕ್ತ ಪ್ರತಿಯೊಬ್ಬರ ಮನೆಯಿಂದ ನೂರಾರು ಮಹಿಳೆಯರು ಸೇರಿಕೊಂಡು ಗ್ರಾಮದಲ್ಲಿ ರೊಟ್ಟಿ ಬುತ್ತಿ ಹೊತ್ತು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಪುರಾಣದ ನಂತರ ಗ್ರಾಮಸ್ಥರು ರೊಟ್ಟಿ ಬುತ್ತಿ ಬಿಚ್ಚಿ ಸೌಹಾರ್ದತೆಯಿಂದ ಪರಸ್ಪರ ಹಂಚಿಕೊಂಡು ಊಟ ಸವಿದು ನಾವೆಲ್ಲರೂ ಒಂದೇ ಎಂಬ ಭಾವನೆ ತೋರಿದರು. ಶುಕ್ರವಾರ ಬೆಳಗ್ಗೆ ಆಂಜನೇಯ ಮೂರ್ತಿಗೆ ಕುಂಭಾಭಿಷೇಕ, ಸಾಯಂಕಾಲ 5:30ಕ್ಕೆ ಲಘು ರಥೋತ್ಸವ ವಿಜೃಂಭಣೆಯಿಂದ ಜರುಗಿತು. ಜಾತ್ರೆಯಲ್ಲಿ ಭಾಗವಹಿಸಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಂಗೀತಗಾರರಾದ ಶಶಿಧರ ತಾಳಿಕೋಟೆ, ಗಜಾನನ ಹೂಗಾರ, ಮದ್ದಾನೇಶ್ವರ ಮಠದ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು, ಹಿರೇವಂಕಲಕುಂಟ ಗ್ರಾಮದ ವಿರುಪಯ್ಯ ಹಿರೇಮಠ, ಗುಂಟಮಡು ಗ್ರಾಮದ ಸಂಜೀವಯ್ಯ ಭೀಮಯ್ಯ ಜ್ಞಾನಪ್ಪನವರು, ಟೆಂಗುಂಟಿ ಗ್ರಾಮದ ಭೀಮಯ್ಯ ಹನುಮಪ್ಪಯ್ಯ ಜ್ಞಾನಪ್ಪನವರು ಹಾಗೂ ಉಪ್ಪಲದಿನ್ನಿ, ಹಿರೇವಂಕಲಕುಂಟ, ನಿಲೌಗಲ್, ಬುಕನಟ್ಟಿ, ಗುನ್ನಾಳ, ಯಾಪಲದಿನ್ನಿ, ಮಾಟಲದಿನ್ನಿ ಗ್ರಾಮದ ಭಕ್ತರು ಆಂಜನೇಯ ಸ್ವಾಮಿಯ ದರ್ಶನ ಪಡೆದು ಲಘು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಜಾತ್ರೆಯಲ್ಲಿ ಭಾಗವಹಿಸಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವರದಿಗಾರರು ಶ್ರೀಕಾಂತಗೌಡ ಮಾಲಿಪಾಟೀಲ್, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕೊಪ್ಪಳ. ಹಿಡಿದಿದ್ಯಾ ಅಂತ ತಿಳ್ಕೊಂಡ್ರ ಅಯೋಧ್ಯಾಪುರದ ದಶರಥ ಮಹಾರಾಜನ ಶ್ರೀರಾಮಚಂದ್ರನ ಕೈ ಹಿಡಿದುಕೊಂಡಿದ್ದೀಯಾ, ಅವನ ಜೊತೆಗೆ ಚೆನ್ನಾಗಿ ಬದುಕನ್ನ ಕಟ್ಟಿಕೊಂಡು ಹೋಗು. ರಾಮ ಅಂದ್ರೆ ಬೇರೆ ಎಲ್ಲ, ರಾಮ ಅಂದ್ರೆ ದೇವರು. ರಾಮ ಅಂತ ತಿಳ್ಕೊಂಡು ನಿನ್ನ ಗಂಡ ಅಂತ ತಿಳ್ಕೊಂಡು ಭಾವಿಸಬೇಡ. ಸದಾಕಾಲ ದೇವರನ್ನೆಷ್ಟು ಗೌರವ ಕೊಡ್ತಿ ಅಷ್ಟೇ ನಿನ್ನ ಗೌರವ ನಿನ್ನ ಗಂಡನಿಗೆ ಕೊಡು ಅಂತ ತಿಳ್ಕೊಂಡು ಜನಕ ಮಹಾರಾಜ ಜಾನಕಿ ಹೇಳಿ ಕಳಿಸ್ತಾರೆ. ನೋಡಿ, ಹೇಳಿ ಕಳಿಸ್ತಾರೆ. ಅದಲ್ಲ, ನೀವೆಲ್ಲ ಹೇಳಿ ಕಳಿಸಂಗಿಲ್ಲ, ಹೇಳಿ ಕಳಿಸ್ತಿರಿಲ್ಲ. ನಿಮಗೆಲ್ಲ ನಿಮಗೆಲ್ಲ ಎರಡೆರಡು ಮನಿ, ಎಷ್ಟೆಷ್ಟು ಮನಿ ರೀ? ನಮಗ ಅವ್ರಿಗೆ ಎರಡೆರಡು ಮನಿ ರೀ. ಹುಟ್ಟಿದೊಂದು ಮನಿ, ಕೊಟ್ಟಿದ್ದೊಂದು ಮನಿ. ನಮಗೆ ಹುಟ್ಟಿದ್ದ ಅಲ್ಲೇ, ಸಾಯೋದ ಅಲ್ಲೇ. ನೀವು ಯಾವ ಊರವರು ಎಲ್ಲರೂ ಗೊತ್ತಿಲ್ಲ, ಒಪ್ಪಲ್ದಿನಿಗೆ ಮದುವೆ ಮಾಡ್ಕೊಂಡು ಬಂದಿರಿ. ನಿಮ್ಮ ತವ್ರ ಮನಿ ಬೇರೆ ಇರ್ತೈತಿ. ನಿಮ್ಮ ತವ್ರ ಮನಿ ಕಿಮ್ಮತ್ತು ಭಾಳ, ಹೌದಲ್ಲ? 90 ವರ್ಷ ಆಗ್ಲಿ ಕಿಮ್ಮತ್ತು ಭಾಳ ನಿಮ್ಮ ತವ್ರ ಮನಿ. ತವ್ರ ಮನಿ ಬಗ್ಗೆ ಏನಾದ್ರೂ ಒಂದು ಹಲ್ಲಾದ ಮಾತು ಹೇಳ್ಬಿಟ್ಟು ನಮ್ಮ ತವ್ರ ಮನಿಗೆ ಏನಾಯ್ತು, ಒಟ್ಟ ಬಿಟ್ಟು ಕೊಡಂಗಿಲ್ಲ. ಒಟ್ಟ ಬಿಟ್ಟು ಕೊಡಂಗಿಲ್ಲ. ತವ್ರ ಮನಿ ಅಂದ್ರೆ ಅಷ್ಟು ಗೌರವದಿಂದ ಕಾಣತಕ್ಕಂಥವ್ರು, ಹೌದಲ್ಲ? ಎಲ್ಲರೂ ಅಷ್ಟೇ. ನೀವೆಲ್ಲ ಅನ್ನಂಗಿಲ್ಲ. ನಿಮಗೆಲ್ಲ 2 ಮನಿ, ಮುಂದೋಗಿ 4 ಮನಿ ಮಾಡ್ತಾರೆ ಬಿಡು, ಗೊತ್ತಿಲ್ಲ. ಅದಕ್ಕೆ ನೀವೆಲ್ಲ ಹೇಳದ್ ಕಳಿಸ್ತಾರೆ, ಕೆಲವೊಬ್ರು ಹೇಳಿ ಕಳಿಸ್ತಾರಂತ. ನೋಡುವ, ಹೋಗ್ತಿ ಗಂಡನ ಮನೆಗೆ, ಹೆಸರು ತುಂಬ, ಗಂಡನ ಮನೆಗೆ ಹೋಗಿ ಹೆಸರು ತಮ್ಮ ಅಂತ ಹೇಳಿ ಕಳಿಸಿಲ್ಲ. ಹೆಸರು ತಮ್ಮ ಅಂತ ತಿಳ್ಕೊಂಡು ಅಂದ ಬಳಿಕ ಅದು ಏನ್ ಮಾಡಿತ್ತು, ಅವ್ರವ್ ಹೇಳಿದಂತ ಹೆಸರು ತಮ್ಮ ಅಂತ ತಿಳ್ಕೊಂಡ್ರೆ ಅದಕ್ಕೆ ಅರ್ಥನ ಗೊತ್ತಾಗಿಲ್ಲ. ಹೋಗೈತೆ ಎರಿ ಭಾಗದ ಕೊಟ್ಟಿತ್ತಂತ, ಅದು ದಿನಾ ಒಂದು ಸೇರು ಹೆಸರು ತೆಗೆದಿಡ್ತಿತ್ತಂತ. ಅದ
ಅವ್ರಪ್ಪ ಕರೆಯಕ್ ಬಂದ ಬಳಿಕ ಸುಟ್ಕೇಸ್ ತಗೊಂಡ ಬಳಿಕ ಯಪ್ಪ ಇವನೆಷ್ಟು ತಗೋ ಅಂತ